ಸೊ ಏನ್ ಕರ್ಮ ಗುರು ಈ ಟೀಮ್ ಇಂಡಿಯಾ ಅವ್ರದ್ದು. ನಿಜವಾಗ್ಲೂ ಕೂಡ ಇಷ್ಟು ವರ್ಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಕನ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಯಾರು ಕೂಡ. ಮತ್ತೆ ಇನ್ನ ಫ್ಯೂಚರ್ ಕೂಡ ಅಷ್ಟೇ ಐರ್ಲೆಂಡ್ ಅಗೇನ್ಸ್ಟ್ ಸೋಲ್ತಾರೆ ಅಂತ ಯೋಚನೆ ಅಲ್ಲ, 1% ಯೋಚನೆ ಕೂಡ ಬಂದಿರಲ್ಲ. ಆ ತರ ಎಷ್ಟು ಕೆಟ್ಟಾಗಿ ಪರ್ಫಾರ್ಮ್ ಮಾಡ್ಬೋದು ಅಷ್ಟು ಕೆಟ್ಟಾಗಿ ಪರ್ಫಾರ್ಮ್ ಮಾಡಿ ನಿನ್ನೆ ಮತ್ತೆ ಇಂಡಿಯಾದವರು ಸೋತಿರೋದು. ಅಲ್ಲ ಗುರು, 154 ರನ್ನ ಕೂಡ ಅವ್ರ ಕೈಲಿ ಚೇಸ್ ಮಾಡಕ್ ಆಗಲ್ಲ ಅಂದ್ರೆ ಇವ್ರು ಏನು ಕ್ರಿಕೆಟ್ ಆಡ್ಬೇಕು, ಏನಕ್ಕೆ ಇವರು ಇಂಡಿಯಾ ಟೀಮ್ ಅಲ್ಲಿ ಇರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ನೋಡಿದ್ರೆ IPL ಅಲ್ಲಿ ನೋಡ್ತಾ ಅಂದ್ರೆ 20 ಬಾಲಿಗೆ 60 70 ಈ ಲೆವೆಲ್ ಅಲ್ಲಿ ಹೊಡಿಯೋರು ಇಲ್ಲೇನು ಕಾಡಕ್ಕಾಗಲ್ಲ. ನೀವು ಏನು ಕಿದಿರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾತ್ರ ನಿನ್ನೆ ಒಂಥರ ಹೇಗಾಗ್ಬಿಡ್ತು ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಟೀಮ್ ಇಂಡಿಯಾ ಮತ್ತೆ ಇಂಡಿಯಾದ ಮಾನನ ಹರಾಜಾಗ್ತಾ ಹಾಕ್ಬಿಡ್ತು. ಅದು ಬೇರೆ ಸ್ಟ್ರಾಂಗ್ ಟೀಮ್ ಮೇಲೆ ಸೋತಿದ್ರು ಕೂಡ ಬೇಜಾರಾಗ್ತಾ ಇಲ್ಲ. ಲೈಕ್ ಇಂಗ್ಲೆಂಡ್, ಬೇರೆ ಬೇರೆ ಟೀಮ್ ಸ್ಟ್ರಾಂಗ್ ಟೀಮ್ಗಳು ಕೂಡ ಇದೆಯಲ್ಲ, ನೆಕ್ಸ್ಟ್ ಇಂಗ್ಲೆಂಡ್ ಸೀರೀಸ್ ಕೂಡ ಇದೆ, ಆ ಟೀಮ್ ಮೇಲೆ ಕೂಡ ಅಷ್ಟೇ ಸೋತಿದ್ರು. ಏನೋ ಬಿಡುಗರು ತುಂಬಾ ಆ ಟೀಮ್ ಸ್ಟ್ರಾಂಗ್ ಕೂಡ ಇದೆ ಹಾಗಾಗಿ ಸೋಲ್ತು ಅಂತ. ಇಲ್ಲಿ ನೋಡಿದ್ರೆ ಮಗು ಟೀಮ್ ಐರ್ಲೆಂಡ್, ಈ ಕಡೆ ಮಗು ಟೀಮ್ ಐರ್ಲೆಂಡ್ ಕಿಂಗ್ ಅನ್ಸ್ಕೊಂಡಿರೋ ಇಂಡಿಯಾ ಮಗು ಅಗೇನ್ಸ್ಟ್ ಸೋತೋಗ್ಬಿಡ್ತು. 2-2 ಮ್ಯಾಚ್ ಕೂಡ ಅಷ್ಟೇ ಈ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಸೋತೋಗ್ತಾ ಇರೋದು ಇಂಡಿಯಾದವರು. ಏನು ಅನ್ನೋದು ಗೊತ್ತಾಗ್ತಿಲ್ಲ. ನಿನ್ನೆಯಿಂದ ಪ್ರತಿ ಪೋಸ್ಟ್ ನ ಕಮೆಂಟ್ಸ್ ಗಳನ್ನ ಚೆಕ್ ಮಾಡಿ ಕೆಟ್ಟಾಗಿ ಬೈತಾರೆ. ಈ ಕಡೆ ಗೌತಮ್ ಗಂಭೀರ್ ಕೂಡ ಹೋಗಿತಾ ಇದಾರೆ, ಟೀಮ್ ಇಂಡಿಯಾದ ಪ್ಲೇಯರ್ಸ್ ಕೂಡ ಹೋಗಿತಿದ್ದಾರೆ. ಅದೇ ನೀವೆಲ್ಲ ಹೇಗೆ ಅಂದ್ರೆ IPL ಆಡಕ್ ಸರಿ ಇದೀರಾ, ಏನಕ್ಕೆ ಅಂದ್ರೆ ಇಲ್ಲಿ ಫ್ಲಾಟ್ ಪಿಚ್ ಇರುತ್ತೆ, ಬೇಕು ಅಂತಾನೆ ಪಿಚ್ ಫ್ಲಾಟ್ ಕೂಡ ಮಾಡಿರ್ತಾರೆ, ಹಾಗಾಗಿ ಅಲ್ಲಿ ಹುಚ್ಚನೆ ಹೊಡೆದಂಗ್ ಹೊಡಿತೀರಾ, ನ್ಯಾಷನಲ್ ಲೆವೆಲ್ ಈ ತರ ಮಾಡ್ಬಿಡ್ತೀರಾ ಹಾಗೆ ಹೇಗೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದಾರೆ. ಇಲ್ಲ ಬೈಬೇಕು ಗುರು, ಮತ್ ಅರ್ಥ ಇಲ್ವಾ? ಇಲ್ಲಿ ನೋಡಿ ಫಸ್ಟ್ ಮ್ಯಾಚ್ ಕೂಡ ಅಷ್ಟೇ 34 ರನ್ನಿಂದ ಇಂಡಿಯಾದವ್ರು ಸೋತಿದ್ದು. ಅಲ್ಲೂ ಕೂಡ ಅಷ್ಟೇ 182 ಎಷ್ಟು ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಐರ್ಲೆಂಡ್ ಅವರು. ಅದನ್ನು ಕೂಡ ಚೇಸ್ ಮಾಡಕ್ ಆಗ್ಲಿಲ್ಲ, ಆಲ್ ಔಟ್ ಆಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನಾನೇನ್ ಅನ್ಕೊಂಡೆ ಗೊತ್ತಾ, ಸೆಕೆಂಡ್ ಮ್ಯಾಚ್ ಅಂದ್ರೆ ನಿನ್ನೆ ಮ್ಯಾಚ್ ಅವರು ಹೊಡೆದೇ ಹೊಡಿತಾರೆ ಅಂತ ಅನ್ಕೊಂಡು. ಏನಕ್ಕೆ ಅಂದ್ರೆ ಫಸ್ಟ್ ಮ್ಯಾಚ್ ಸ್ವಲ್ಪ ಸಿಲ್ಲಿಗೆ ತಗೊಂಡಿದ್ದಾರೆ, ಇನ್ನೇನು ವೀಕ್ ಟೀಮ್ ಅಲ್ಲ, ಹಾಗಾಗಿ ಏನೋ ಹೆಂಗೋ ಆಡ್ಕೊಳ್ತೀವಿ, ಆರಾಮಾಗಿ ಹೊಡಿತೀವಿ, ಐರ್ಲೆಂಡ್ ಅಗೇನ್ಸ್ಟ್ ಎಲ್ಲ ಏನೋ ದೊಡ್ಡ ವಿಷನ್ ಅಂತ ಅನ್ಕೊಂಡಿರ್ತಾರೆ. ಮತ್ತೆ ಸೆಕೆಂಡ್ ಮ್ಯಾಚ್ ಈಗ ಸೋತಿರೋದ್ರಿಂದ ಹಾಗೆ ವಿನ್ ಹಾಗೆ ಆಗ್ತಾರ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಇವ್ರ ನಿನ್ನೆ ನೋಡ್ತು ಅಂದ್ರೆ ಈ ಕಡೆ ಸಂಜು ಸ್ಯಾಮ್ಸನ್ ಕೂಡ ಅಷ್ಟೇ ಬರ್ತಾ ಇದ್ದಂಗೆ ಡಕ್ಔಟು, ಈ ಕಡೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಬರ್ತಾ ಇದ್ದಂಗೆ ಡಕ್ಔಟು. ಇದೇ ಸಿನೇರಿಯೋ ಅದೇ ಅವಾಗ್ಲೇ ಹೇಳಿದ್ನಲ್ಲ, ಬೇರೆ ಸ್ಟ್ರಾಂಗ್ ಟೀಮ್ ಮೇಲಾಗಿತ್ತು ಅಂದ್ರೆ ಏನೋ ಬಿಡುಗರು ಆ ಕಡೆ ಆ ಒಂದು ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಲೈಕ್ ಈಗ ಇಂಗ್ಲೆಂಡ್ ಕೂಡ ಸ್ಟ್ರಾಂಗ್ ಇದೆ, ಇಲ್ಲಾಂದ್ರೆ ಆ ಕಡೆ ಆಸ್ಟ್ರೇಲಿಯಾ ಮೇಲೆ ಬಿದ್ದಿತ್ತು ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು, ಆಸ್ಟ್ರೇಲಿಯಾ ಕೂಡ ಸ್ಟ್ರಾಂಗ್ ಇದೆ, ಹಾಗಾಗಿ ಆಡಕ್ ಆಗಿಲ್ವೇನೋ ಸೋತರು ಅಂತ ಅನ್ಬೋದು. ಆದ್ರೆ ಇಲ್ಲಿ ಮಗು ಟೀಮ್ ಐರ್ಲೆಂಡ್ ಇಡೀ ಎಂಟರ್ ಹಿಸ್ಟ್ರಿಲೇ ಈ ತರ ಆಗಿರಲಿಲ್ಲ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅಲ್ಲಿ ಐರ್ಲೆಂಡ್ ಅವರು ಕ್ಲೀನ್ ಸ್ವೀಪ್ ಮಾಡ್ತಾರೆ ಅಂದ್ರೆ ಮರ್ಯಾದಿನೇ ಇಲ್ಲ ನಂಗೆ ಮಾಡ್ಕೊಂಡ್ಬಿಟ್ರು ಮಾತ್ರ ಟೀಮ್ ಇಂಡಿಯಾದವರು. ನ್ಯಾಷನಲ್ ಲೆವೆಲ್ ಹರಾಜ್ ಹಾಕಿರೋದು ಒಂದ್ಸಲಿ 2 ಸಲ ಅಂತ. ನೆನ್ನೆ ನಮ್ಮ ಅದೃಷ್ಟ ಟೀಮ್ ಇಂಡಿಯಾ ಟಾಸ್ ಅವರು ವಿನ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಕೂಡ ಒಂಥರ ಲತ್ಯ ತರ ಆಗ್ಬಿಡೋದು. ನಿನ್ನೆ ಅದೇ ತರ ಆಗಿದ್ದು. ನಿನ್ನೆ ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಸ್ಟಾರ್ಟಿಂಗ್ ಇಲ್ಲಿ ಐಲ್ಯಾಂಡರ್ ಗೊತ್ತಲ್ಲ 2-3 ವಿಕೆಟ್ ಬಿತ್ತು ಅಂದ್ರೆ ಆಲ್ಮೋಸ್ಟ್ ಟೀಮ್ ಹೊಗೆ ಹಾಕ್ಸ್ಕೊಂಡಂಗೆ ಅಂತ ಆಲ್ಮೋಸ್ಟ್ ಎಲ್ಲ ಥಿಂಕ್ ಮಾಡ್ಬಿಡ್ತೀವಿ. ಆದ್ರೆ ಅಲ್ಲಿ ನೋಡಿ ಓಪನರ್ಸ್ ಗಳು ಫ್ಲಾಪ್ ಆದ್ರೂ ಕೂಡ ಅಷ್ಟೇ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಯಾವ ತರ ಪರ್ಫಾರ್ಮ್ ಮಾಡ್ತಿದ್ರೆ ಐರ್ಲೆಂಡ್ ಕಡೆ ಅಂದ್ರೆ ಟೆಕ್ಟರ್ ನೋಡ್ಬೋದು 47 ಬಾಲಿಗೆ 53 ರನ್ ಕೂಡ ಹೊಡೆದಿರೋದು. ಅದಾದ್ಮೇಲೆ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಯಾರಿಂದ ಕೂಡ ಬರಲಿಲ್ಲ. ಲಾಸ್ಟ್ ಮ್ಯಾಚ್ ಲೋಕಂಠ ಚೆನ್ನಾಗಿ ಆಡಿದ್ರು, ನಿನ್ನೆ ಮ್ಯಾಚ್ ಮತ್ತೆ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ಇಲ್ಲಿ ನೋಡಿ ಮತ್ತೆ ಕ್ಯಾಪ್ಟನ್ ಫ್ಲಾಪ್ ಆದ್ರೂ ಕೂಡ ಅಷ್ಟೇ. ಮತ್ತೆ ಇಲ್ಲಿ ನೋಡ್ಬೋದು ಬೆಂಜಮಿನ್ ಕ್ಯಾಲೆಟ್ಸ್ ಅಂತ 23 ಬಾಲಿಗೆ 37 ರನ್ ಹೊಡೆದಿರೋದು. ಅದಾದ್ಮೇಲೆ ಯಾರು ಕೂಡ ಪರ್ಫಾರ್ಮೇ ಮಾಡಿಲ್ಲ ಬಿಡಿ, ಎಲ್ಲ 20ರೊಳಗೆ ಅದೇ ತರ ಔಟ್ ಕೂಡ ಆಗಿದ್ರೆ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಯಾರಿಂದನೂ ಬಂದಿಲ್ಲ. ಆದ್ರೆ ಇಲ್ಲಿ ಇವ್ರಿಬ್ರು ನೆನ್ಕೊಂಡು ಆಡೋಕೆ ಸುಮಾರು 154 ರನ್ ಕೂಡ ಹೊಟ್ಟಿದ್ದಾರೆ. ಈ 154 ರನ್ ಕೂಡ ಇಂಡಿಯಾದವರಿಗೆ ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ನೀವೇ ಹೇಳಿ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಫುಲ್ ಚಿತ್ತಲಾಗೋಗಿದೆ. ನಿನ್ನೆ ಇಬ್ರೆ ಚೆನ್ನಾಗಿ ಆಡ್ಸ್ಕೊಂಡಿರೋದು, ಒಬ್ರು ಪ್ರಿನ್ಸ್ ಯಾದವ್, ಅದ್ ಬಿಟ್ರೆ ಶಿವಮ್ ದುಬೆ, ಅದ್ ಬಿಟ್ರೆ ಹರ್ಷಿತ್ ರಾಣಾ ಒಂದು ವಿಕೆಟ್ ತೆಗ್ಬಿಟ್ಟು 3 ಓವರ್ಗೆ 17 ರನ್ ತೆಕ್ಕೊಂಡಿದ್ರೆ. ಮತ್ತೆ ಪ್ರಿನ್ಸ್ ಯಾದವ್ ಸಖತ್ತಾಗಿ ಕಂಟ್ರೋಲ್ ನ ಕೂಡ ಮಾಡ್ಕೊಂಡಿದ್ರೆ, ಮತ್ತೆ ಕಡೆ ಒಳ್ಳೆ ವಿಕೆಟ್ಸ್ ಅನ್ನ ಕೂಡ ತೆಕ್ಕೊಂಡಿದ್ರೆ. ಅದ್ ಬಿಟ್ರೆ ಕಡೆ ಹರ್ಷದೀಪ್ ಸಿಂಗ್ ಕೂಡ ಅಷ್ಟೇ ಸರಿಯಾಗಿ ಓಡಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಕಡೆ ಶಿವಮ್ ದುಬೆ 2 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ನಿನ್ನೆ ಸುಯೇಶ್ ಶರ್ಗೆಗೂ ಕೂಡ ಬೌಲಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಯಾಕೆ ಇಷ್ಟು ವೀಕ್ ಆಗೋಗ್ಬಿಡ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಸುಯೇಶ್ ಶರ್ಗೆಗೂ ಇಲ್ಲಿ ಬೌಲಿಂಗ್ ಅನ್ನ ಕೊಟ್ಟಿದಾರಲ್ಲ ಗುರು, IPL ಅಲ್ಲೇ ಕೊಟ್ಟಿರಲಿಲ್ಲ ಅನ್ಸುತ್ತೆ ಸುಯೇಶ್ ಶರ್ಗೆಗೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕೂಡ ಅಷ್ಟೇ 4 ಓವರಿಗೆ 28 ರನ್ ಕೂಡ ಹೊಡ್ಸ್ಕೊಂಡಿರೋದು. ಇಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಕಂಪ್ಲೀಟ್ ಫೈಲ್. ಅದಾದ್ಮೇಲೆ ಇಲ್ಲಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಕಂಪ್ಲೀಟ್ ಫೈಲ್ ಕೂಡ ಆಗ್ಬಿಡ್ತು. ಮುಂಚೆಲ್ಲ ಏನಾಗೋದು ಅಂದ್ರೆ ಐರ್ಲೆಂಡ್ ಅಗೇನ್ಸ್ಟ್ ಆಡ್ತಿದ್ದಾರೆ, ಏನ್ 100 ರನ್ ಒಳಗೆ ಕಟ್ ಆಗ್ತಾರೆ, ಆರಾಮಾಗಿ ಹೊಡೆದ್ಬಿಡ್ತಾರೆ ಅಂತ. ಆದ್ರೆ ಇಲ್ಲಿ ನೋಡ್ತು ಅಂದ್ರೆ ಲಾಸ್ಟ್ ಮ್ಯಾಚ್ 180 ಪ್ಲಸ್ ಸಮಥಿಂಗ್, ಮತ್ತೆ ನಿನ್ನೆ ಮ್ಯಾಚ್ ನೋಡ್ತಂದ್ರೆ 154 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಾನು ಏನ್ ಅನ್ಕೊಂಡೆ ಗೊತ್ತಾ, 154 ಏನ್ ದೊಡ್ಡ ಸ್ಕೋರ್ ಆಗರು. ಈಗ ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್ ಕೂಡ ಆಗಿದ್ದಾರೆ ಟೀಮ್ ಇಂಡಿಯಾ, ಹಾಗಾಗಿ ಈ ಮ್ಯಾಚ್ ಅವರು ಪಕ್ಕಾ ಹೊಡೆದೇ ಹೊಡಿತಾರೆ ಅನ್ಕೊಂಡ್ರೆ ಇಲ್ಲ, ಹೋಪೇ ಉಳಿಸ್ಕೊಂಡಿಲ್ಲ ಅವರು. ಸ್ಟಾರ್ಟಿಂಗ್ ಅಲ್ಲೇ ಕೊಲಾಪ್ಸ್. ಅದು ಜೈಮುಂದ್ರದ್ ಬೌಲಿಂಗಿಗೆ
ಸಖತ್ತಾಗಿ ಬೌಲಿಂಗ್ ಅನ್ನ ಕೂಡ ಮಾಡಿದ್ರು ಬಿಡಿ. ಏರ್ಲೈನ್ ಕಡೆಯಿಂದ ಈ ಕಡೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಮತ್ತೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಎಂದು ಕೇಳಂಗೆ ಎಲ್ಲ ಸಖತ್ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಇಂಡಿಯಾದನ್ನ ಫುಲ್ ಮಕಡೆ ಮಲಗಿಸಿದ್ದು ಆಲ್ ಔಟ್ ಮಾಡೋದ್ರ ಮೂಲಕ. ಈ ಮ್ಯಾಚ್ ಕೂಡ ಅಷ್ಟೇ 9 ವಿಕೆಟ್ ನ ತೆಗೆದಿರೋದು. ಲೆಕ್ಕ ಹಾಕೊಳ್ಳಿ, ಯಾವ ಟೀಮ್ ನ ವಿಕೆಟ್ ಈ ತರ ತೆಗಿತಿದೆ ಅಂತ ಸ್ವಲ್ಪ ಯೋಚನೆ ಕೂಡ ಮಾಡಿ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಒಂಥರ ಏನ್ ಆಗ್ತಿದೆ ಟೀಮ್ ಇಂಡಿಯಾಗೆ ಏನು ಅಂತ. ನೋಡಿ, ಇಂಡಿಯಾದ ಕಡೆಯಿಂದ ನಿನ್ನೆ ಟಾಪ್ 4 ಬ್ಯಾಟ್ಸ್ಮನ್ಸ್ ಗಳು ಫುಲ್ ಹೊಗೆ. ಇಲ್ಲಿ ಇಬ್ರು ಡಕ್ಔಟ್ ಆದ್ರೆ ಇನ್ನ ಕಡೆ ಇಶಾನ್ ಕಿಶನ್ ಕೂಡ ಹೊಗೆ. ಇದು ಉರ್ಸೋದೆಲ್ಲ ಕೇಳ್ಬೇಡಿ, ಇವೆಲ್ಲ IPL ಅಲ್ಲಿ ಬಹಳ ಉರ್ಸ್ತಾರೆ ಇವರೆಲ್ಲ. ಅದಾದ್ಮೇಲೆ ಕ್ಯಾಪ್ಟನ್ ಅಂತ ಅನ್ಸ್ಕೊಂಡಿರೋ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ. ಈಗ ಯಾರ್ ಕ್ಯಾಪ್ಟನ್ ಮಾಡಿದ್ರು ಶ್ರೇಯಸ್ ಅಯ್ಯರ್ನ ಅನ್ನೋದೇ ಗೊತ್ತಾಗ್ಲಿಲ್ಲ. ಅದ್ರ ಬದಲು ಸುಮ್ನೆ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸ್ ಅನ್ನ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿ ಮೇಂಟೈನ್ ಕೂಡ ಮಾಡೋರು ಅನ್ಸುತ್ತೆ. ಮತ್ತೆ ಟೀಮ್ ನ ಚೆನ್ನಾಗಿ ಲೀಡ್ ಕೂಡ ಮಾಡ್ತಿದ್ರು ಅನ್ಸುತ್ತೆ. ಕ್ರಿಕೆಟ್ ಆಡಕ್ ಬರಲ್ಲ ಅನ್ಕೊಬೇಕು, ಆತರ ಪರ್ಫಾರ್ಮ್ ನ ಕೂಡ ಮಾಡೋದು. ಕೇವಲ 10 ರನ್ನಿಗೆ ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ತಿಲಕ್ ವರ್ಮಾ ಒಂದು ಚೂರು ಪರ್ಫಾರ್ಮ್ ಮಾಡಿದಾರ ಅಂದ್ಬಿಟ್ರೆ ಇನ್ ಎಲ್ಲ ಕೂಡ ಹೊಗೆ ಹೊಗೆ ಹೊಗೆ. ಅದಾದ್ಮೇಲೆ ಲಾಸ್ಟ್ ಗೆ ನೋಡಿ, ಬೌಲರ್ ನಿತೀಶ್ ರಾಣ್ ನಿಂತ್ಕೊಂಡು ಗೇಮ್ ಅನ್ನ ಕೂಡ ಆಡಿದ್ರೆ ಸುಮಾರು 21 ರನ್ ಕೂಡ ಹೊಡೆದಿರೋದು. ಫುಲ್ ಅಲ್ಲೋಲ ಕಲ್ಲೋಲ ಮಾಡಕ್ಕಿರೋದು. ಈ ಕಡೆ ನಿನ್ನೆ ನೋಡಿ ಜೈಮುಂದ್ರ ಕೂಡ 3 ವಿಕೆಟ್ ನ ಕೂಡ ತೆಕೊಟ್ಟಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲಿ ಮ್ಯಾಥ್ಯೂ ಹೊಲ್ಲರ್ಡ್ಗೆ 3 ವಿಕೆಟ್ ಕೂಡ ಬಿದ್ದಿತ್ತು. ನಿನ್ನೆ ಕೂಡ ಅಷ್ಟೇ ಮತ್ತೆ 3 ವಿಕೆಟ್ ಕೂಡ ಬಿದ್ದಿದೆ. ಸಖತ್ತಾಗಿ ಬೌಲಿಂಗ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಬುದ್ಧಿ ಕಲಿಬೇಕು ಅಂತಾನೆ ಈ ತರ ಆಗೋದು. ಒಂಥರ ಓವರ್ ಆಟಿಟ್ಯೂಡ್, ಟೀಮ್ ನ ಹೇಗೆ ಮಾಡ್ಕೊಳ್ಳೋದು, ಆಡೋರಿಗೆ ಅವಕಾಶ ಕೂಡ ಕೊಡಲ್ಲ. ಮತ್ತೆ ಬುಡ ಮೇಲ್ ಮಾಡಕ್ ಬಿಟ್ಟಿದ್ರೆ ಟೀಮ್ ಇಂಡಿಯಾ. ನಿನ್ನೆ ಅಟ್ ಲೀಸ್ಟ್ ವೈಭವ್ ಸೂರ್ಯವಂಶಿ ಅವರು ಒಂದು ಚಾನ್ಸ್ ಅನ್ನ ಕೊಟ್ಟಿದ್ರೆ ಅವನವರು ಒಂದು ಲೆವೆಲ್ಗೆ ಮ್ಯಾಚ್ ಅನ್ನ ತಂದು, ಇಲ್ಲಾಂದ್ರೆ ಒಬ್ನೇ ಮ್ಯಾಚ್ ಅನ್ನು ಕೂಡ ಮುಗ್ಸಾಕ್ ಬಿಡೋಣ ಅನ್ಸುತ್ತೆ. ಆ ತರ ಕೆಪಾಸಿಟಿಲಿ ವೈಭವ್ ಸೂರ್ಯವಂಶಿ ಕೂಡ ಆಯ್ತು. ಏನ್ ಮಾಡ್ಕೊಳ್ತಾರೋ ಏನೋ ನಂಗಂತೂ ಗೊತ್ತಾಗ್ತಿಲ್ಲ. ಇನ್ನ ನೆಕ್ಸ್ಟ್ ಜುಲೈ 1ರಿಂದ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಆದ್ರೂ ಇಂಗ್ಲೆಂಡ್ ಅಗೇನ್ಸ್ಟ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನೋ ಅದು ನಿಜವಾಗ್ಲೂ ಕೂಡ ಸಖತ್ ಶಾಕ್ ಆಗ್ತಾ ಇದೆ. ಐರ್ಲೆಂಡ್ ಅಗೇನ್ಸ್ಟ್ ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಲಾಸ್ ಆಗಿದ್ರೆ ಅಂದ್ರೆ ಇನ್ನ ಇಂಗ್ಲೆಂಡ್ ಅಗೇನ್ಸ್ಟ್ ಇವರಿಗೆ ಆಡಕ್ ಆಗತ್ತಾ ಈ ತರ ಆಡಿದ್ರು ಅಂದ್ರೆ? ಗೊತ್ತಿಲ್ಲ ಹೇಗ್ ಮಾಡ್ಕೊಳ್ತಾರೋ ಏನೋ ಅಂತ, ಕಾದ್ ನೋಡೋಣಂತೆ. ಸೊ ನಿಮ್ಗೆ ಅನ್ಸ್ತು ಒಂದು ಮ್ಯಾಚ್ ಅನ್ನ ನೋಡ್ಬಿಟ್ಟು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.